Good morning, everyone. Welcome back to my channel, Learning Circle. Let's continue learning grammar and vocabulary series. Today, in this video, let's learn affixes and types of affixes with some examples. Let's know what are affixes first. ಸೊ ಇವತ್ತಿನ ವಿಡಿಯೋದಲ್ಲಿ ಅಫಿಕ್ಸಸ್ ಅಂದರೆ ಏನು, ಯಾವ್ಯಾವ ಥರದ ಅಫಿಕ್ಸಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಅಫಿಕ್ಸಸ್ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಎ ಗ್ರೂಪ್ ಆಫ್ ಲೆಟರ್ಸ್ ಆರ್ ಮಾರ್ಫಿಮ್ placed at the beginning or at the end of the root word to make a new form of word is called affixes. Examples: use, reuse, use, useful. ಇಲ್ಲಿ ನೋಡಿ, ಎ ಗ್ರೂಪ್ ಆಫ್ ಲೆಟರ್ ಆರ್ ಲೆಟರ್ಸ್ ಅಥವಾ ಮಾರ್ಫಿಮ್ ಅಂತ ಕರೀತಾರೆ. ಇಲ್ಲಿ ಯೂಸ್ ಅನ್ನೋ ವರ್ಡ್ನ ಮುಂದೆ ಬಿಗಿನಿಂಗ್ ಆಫ್ ದ ವರ್ಡ್, ರೂಟ್ ವರ್ಡ್ ಯೂಸ್, ಅದು ಇದರ ಮುಂದೆ ರೀ ಅನ್ನೋ ವರ್ಡನ್ನು ಯೂಸ್ ಮಾಡಿ, ಲೆಟರ್ಸನ್ನು ಯೂಸ್ ಮಾಡಿ ರೀಯೂಸ್ ಅಂತ ಒಂದು ಹೊಸ ಫಾರ್ಮ್ ಆಫ್ ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಹಾಗೆಯೇ ಅದೇ ಸೇಮ್ ರೂಟ್ ವರ್ಡ್ ಯೂಸ್, ಅದರ ನೆಕ್ಸ್ಟ್ ಮುಂದೆ FUL ಫುಲ್ ಅನ್ನೋ ಗ್ರೂಪ್ ಆಫ್ ಲೆಟರ್ಸನ್ನು ಯೂಸ್ ಮಾಡಿ ಯೂಸ್ಫುಲ್ ಅನ್ನೋ ಹೊಸ ಫಾರ್ಮ್ ಆಫ್ ವರ್ಡನ್ನು ಫ್ರೇಮ್ ಮಾಡ್ಬೋದು. ಸೊ ಈ ರೀತಿ ಒಂದು ರೂಟ್ ವರ್ಡ್ನ ಬಿಗಿನಿಂಗ್ ಅಥವಾ ಎಂಡಲ್ಲಿ ಕೆಲವೊಂದು ಲೆಟರ್ ಅಥವಾ ಲೆಟರ್ಸನ್ನು ಆ್ಯಡ್ ಮಾಡಿ ಹೊಸ ರೀತಿಯ ವರ್ಡ್ನ ಫಾರ್ಮ್ ಮಾಡೋದನ್ನು ನಾವು ಅಫಿಕ್ಸಸ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್, ಟೈಪ್ಸ್ ಆಫ್ ಅಫಿಕ್ಸಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಅಫಿಕ್ಸಸ್. ಒಂದು ಪ್ರಿಫಿಕ್ಸಸ್, ಸೆಕೆಂಡ್ ಒನ್ ಸಫಿಕ್ಸಸ್. ಸೊ ಪ್ರಿಫಿಕ್ಸಸ್, ವಾಟ್ ಆರ್ ಪ್ರಿಫಿಕ್ಸಸ್? ನೋಡಿ, ಪ್ರಿ ಅಂದರೆ ಫಸ್ಟ್ ಅಂತ. ಎ ಗ್ರೂಪ್ ಆಫ್ ಲೆಟರ್ or letters placed at the beginning of the root word to make a new form of word is called prefixes. Example ಅನ್ನು ನೋಡಿ. Example: use, reuse, happy, unhappy, complete, incomplete. ನೋಡಿ, ಇಲ್ಲಿರುವಂಥ ರೂಟ್ ವರ್ಡ್ಸ್ ಯೂಸ್, ಹ್ಯಾಪಿ, ಕಂಪ್ಲೀಟ್, ಈ ವರ್ಡ್ಸಿಗೆ ರೀ, ಅನ್, ಇನ್ ಅನ್ನುವಂಥ ಗ್ರೂಪ್ ಆಫ್ ಲೆಟರ್ ಅಥವಾ ಲೆಟರ್ಸನ್ನು ಆ್ಯಡ್ ಮಾಡಿ, ಅದು ಬಿಗಿನಿಂಗಲ್ಲಿ ಆ್ಯಡ್ ಮಾಡಿ ಹೊಸ ಫಾರ್ಮ್ ಆಫ್ ವರ್ಡನ್ನು ಫ್ರೇಮ್ ಮಾಡ್ತೀವಿ. ಈ ರೀತಿ ಫ್ರೇಮ್ ಮಾಡೋದನ್ನು ನಾವು ಪ್ರಿಫಿಕ್ಸಸ್ ಅಂತ ಕರಿತೀವಿ. ಕ್ಲಿಯರ್? ಪ್ರಿಫಿಕ್ಸ್ನ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳ್ಕೊಳ್ಳೋದಾದರೆ, ರೆಸ್ಪೆಕ್ಟ್, ಹಿಯರ್ is it re prefix? Again, semester, here seme, a prefix. Under, here un, a prefix. No, never, ಇವು ಪ್ರಿಫಿಕ್ಸ್ ಅಲ್ಲ. ಹಾಗಾದರೆ ಪ್ರಿಫಿಕ್ಸ್ ಅಂದರೆ ಏನು ಅಂತಂದರೆ, ಈ ನೋಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವೈಲ್ ಆ್ಯಡಿಂಗ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್, ದ ರೂಟ್ ವರ್ಡ್ಸ್ ಆ್ಯಂಡ್ ದ ನ್ಯೂ ಫಾರ್ಮ್ ಆಫ್ ವರ್ಡ್ಸ್ ಶುಡ್ ಬಿ ಮೀನಿಂಗ್ಫುಲ್ ಆರ್ ರಿಲೇಟೆಡ್. ಸೊ ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಅಥವಾ ಸಫಿಕ್ಸನ್ನು ಆ್ಯಡ್ ಮಾಡಬೇಕಾದ್ರೆ ರೂಟ್ ವರ್ಡ್ಸ್ಗೂ ಮೀನಿಂಗ್ ಇರಬೇಕು, ಹಾಗೆಯೇ ನ್ಯೂ ಫಾರ್ಮ್ ಆಫ್ ವರ್ಡ್ ಕೂಡ ಮೀನಿಂಗ್ ಫುಲ್ ಆಗಿರಬೇಕು, ಜೊತೆಲಿ ಸ್ವಲ್ಪ ಇಂಟರ್ ರಿಲೇಟೆಡ್ ಆಗಿರಬೇಕು, ಅವೆರಡು ವರ್ಡ್ಸ್ಗೆ ರಿಲೇಟೆಡ್ ಇರಬೇಕು. ಓಕೆ, ಸೊ ಅಂಥ ವರ್ಡ್ಸನ್ನು ನಾವು ಪ್ರಿಫಿಕ್ಸಸ್ ಅಂತ ಕರಿತೀವಿ. ಸೊ ಪ್ರಿಫಿಕ್ಸಸ್ ಆ್ಯಂಡ್ ಎಕ್ಸಾಂಪಲ್ಸ್ನ ನೋಡೋಣ. First one, re means again. Okay, reopen, open, reopen. Cycle, recycle. Write, rewrite. Second one, non, which means not. Sense, nonsense. Stop, non-stop. Violence, non-violence. Third one, in. Complete, incomplete. Correct, incorrect. Active, inactive. Fourth one, im. Possible, impossible. Proper, improper. Balance, imbalance. Ir.
regular, irregular, responsible, irresponsible, relevant, irrelevant. Next, miss, guide, misguide, lead, mislead, understand, misunderstand, dis, which means opposite, like, dislike, appear, disappear, agree, disagree. Pre means before, test, pre-test, view, preview, caution, precaution. Next one, D. Code, decode, compose, decompose, grade, degrade. Next one, L. Legal, illegal, literate, illiterate, legible, illegible. ಇವೆಲ್ಲ ವರ್ಡ್ಸಲ್ಲೂ ನೋಡಿ ರೂಟ್ ವರ್ಡ್ಸಿಗೆ ಪ್ರಿಫಿಕ್ಸನ್ನು ಬಿಫೋರ್ ಸಮ್ ವರ್ಡ್ಸ್ ಆರ್ ಲೆಟರ್ಸನ್ನು ಆ್ಯಡ್ ಮಾಡಿ ಹೊಸ ಫಾರ್ಮ್ ಆಫ್ ವರ್ಡನ್ನು ನಾವು ಮಾಡಿದ್ದೀವಿ. ಸಮ್ಟೈಮ್ಸ್ ಅವು ಅಪೋಸಿಟ್ ವರ್ಡ್ ಆಗಿರ್ತವೆ, ಸಿನೋನಿಮ್ಸ್ ಆಗಿರ್ಬೋದು, ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಚೇಂಜ್ ಆಗ್ಬೋದು, ಆ ರೀತಿ ಇರ್ತವೆ. ನೆಕ್ಸ್ಟು ಎಕ್ಸಾಂಪಲ್ಸ್ನ ಕಂಟಿನ್ಯೂ ಮಾಡೋಣ. 11th ಎಕ್ಸಾಂಪಲ್, ಅಂಡರ್ ಗ್ರೌಂಡ್, ಅಂಡರ್ಗ್ರೌಂಡ್, ಎಸ್ಟಿಮೇಟ್, ಅಂಡರ್ ಎಸ್ಟಿಮೇಟ್, ಗೋ, ಅಂಡರ್ ಗೋ, ಆಟೋ, ಮೊಬೈಲ್, ಆಟೋಮೊಬೈಲ್, ಬಯೋಗ್ರಫಿ, ಆಟೋಬಯೋಗ್ರಫಿ, ಗ್ರಾಫ್, ಆಟೋಗ್ರಾಫ್, ಆಂಟಿ, ಬಯೋಟಿಕ್, ಆಂಟಿಬಯೋಟಿಕ್, ವೈರಸ್, ಆಂಟಿವೈರಸ್, ಸೋಷಿಯಲ್, ಆಂಟಿಸೋಷಿಯಲ್, over, acting, overacting, confidence, overconfidence, take, overtake, post, card, postcard, natal, postnatal, mortem, postmortem, inter, state, interstate, national, international, lock, interlock. Next one, sub, conscious, subconscious, title, subtitle, division, subdivision, semi, circle, semicircle, final, semifinal, colon, semicolon, try, angle, triangle, color, tricolor, cycle, tricycle, homo, phone, homophone, graph, homograph, name, homonym. Hyper, active, hyperactive, sensitive, hypersensitive, tension, hypertension, poly, syllable, polysyllable, clinic, polyclinic, technique, polytechnic, foretell, cast, forecast, head, forehead, curve, exist, coexist, operate, cooperate, sine, cosine, yen, courage, encourage, lighten, enlighten, act, enact, micro, wave, microwave, biology, microbiology, chip, microchip, macro, biotic, macrobiotic, fossil, macrofossil, scope, macroscope, super, man, superman, natural, supernatural, power, superpower, ante, natal, antenatal, date, antedate, room, anteroom, mid, term, midterm, field, midfill, ಪಾಯಿಂಟ್, ಮಿಡ್ ಪಾಯಿಂಟ್. ಹೀಗೆ ಬೇಕಾದಷ್ಟು ಪ್ರಿಫಿಕ್ಸ್ ಅನ್ನ ನಾವು ಪ್ರಿಫಿಕ್ಸ್ ವರ್ಡ್ಗಳನ್ನು ನಾವು ಇಂಗ್ಲೀಷಲ್ಲಿ ನೋಡ್ಬೋದು. ಸೊ ಪ್ರಿಫಿಕ್ಸ್ ಮೀನ್ಸ್ ಎ ಗ್ರೂಪ್ ಆಫ್ ವರ್ಡ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ ಆರ್ ಮಾರ್ಫಿಮ್ added at the beginning of a root word, which is meaningful root word, to make another meaningful word is called prefix. Let's move on to now suffixes.
Suffixes ಅಂದ್ರೆ ಏನು? A group of letter or letters placed at the end of the root word to make a new form of word is called suffixes. ಅಂದ್ರೆ ಸಫಿಕ್ಸ್ಗೂ ಪ್ರಿಫಿಕ್ಸ್ಗೂ ಒಂದೇ ವ್ಯತ್ಯಾಸ. ಸಫಿಕ್ಸ್ ಅಂದ್ರೆ ರೂಟ್ ವರ್ಡ್ನ ಎಂಡಲ್ಲಿ ಆ್ಯಡ್ ಮಾಡುವಂಥದ್ದು. ಪ್ರಿಫಿಕ್ಸ್ ಅಂದರೆ ರೂಟ್ ವರ್ಡ್ನ ಬಿಗಿನಿಂಗಲ್ಲಿ ಲೆಟರ್ಸ್ ಅಥವಾ ವರ್ಡ್ಸನ್ನು ಆ್ಯಡ್ ಮಾಡುವಂಥದ್ದು. ಎಕ್ಸಾಂಪಲ್ಸ್ನ ನೋಡಿ. ಯೂಸ್, ಯೂಸ್ಫುಲ್. ಹ್ಯಾಪಿ, ಹ್ಯಾಪಿನೆಸ್. ಕಂಪ್ಲೀಟ್, ಕಂಪ್ಲೀಟ್ಲಿ. ನೋಡಿ, ಸೇಮ್ ಅದೇ ಸಫಿಕ್ಸ್ ಪ್ರಿಫಿಕ್ಸ್ ವರ್ಡನ್ನೇ ತಗೊಂಡಿದ್ದೀನಿ ರೂಟ್ ವರ್ಡ್ ಆಗಿ. ಇಲ್ಲಿ ನೋಡಿ, ಅನ್ಯೂಸ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಅನ್ಹ್ಯಾಪಿ, ಇನ್ಕಂಪ್ಲೀಟ್ ಅಥವಾ ಅನ್ಯೂಸ್ ಅಥವಾ ರೀಯೂಸ್ ಕೂಡ ಮಾಡ್ಬೋದು. ಹಾಗೆ ಸಫಿಕ್ಸಿಗೆ ರೂಟ್ ವರ್ಡ್ನ ನಂತರ ಆ್ಯಡ್ ಮಾಡುವಂಥ ಲೆಟರ್ ಅಥವಾ ಲೆಟರ್ಸ್ ಆಗಿರ್ತವೆ. ಸೊ ಇವು ಕೂಡ ಮೀನಿಂಗ್ಫುಲ್ ಆಗಿರ್ಬೇಕು. ಲೆಟ್ಸ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, add s, boy, boys, girl, girls, pen, pens to make plurals. Es, this is also make plurals almost. Potato, potatoes. Mango, mangoes. Bench, benches. So ನೌನಿಗೆ es ಅನ್ನು ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ಆಗುತ್ತೆ. ies, lady, ladies. Baby, babies. City, cities. Ing, write, writing. Read, reading. Walk, walking. Hear, teach, teacher. Speak, speaker. Lead, leader. ಸೊ ಇಲ್ಲಿ ವರ್ಬಿಂದ ನೌನ್ ಫಾರ್ಮ್ ಮಾಡಿರುವಂಥದ್ದು. ಇಡಿ ಫಸ್ಟ್ ಫಾರ್ಮ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಕಾಲ್, ಕಾಲ್ಡ್. ವರ್ಕ್, ವರ್ಕ್ಡ್. ವಾಕ್, ವಾಕ್ಡ್. ಲಿ, ಸ್ಲೋ, ಸ್ಲೋಲಿ. ಲೌಡ್, ಲೌಡ್ಲಿ. ಲವ್, ಲವ್ಲಿ. ಫುಲ್, help, helpful. Meaning, meaningful. Beauty, beautiful. Less, hope, help, helpless. Meaning, meaningless. Use, useless. Next one, ness, kind, kindness. Happy, happiness. Bright, brightness. Meant, state, statement. Govern, government. Move, movement. ನೋಡಿ, ಇಲ್ಲಿ ಸ್ಟೇಟ್, ಗವರ್ನ್, ಮೂವ್ ಇವೆಲ್ಲ ವರ್ಬ್ ಫಾರ್ಮ್ಸ್. ಇದನ್ನ ನೌನ್ ಫಾರ್ಮ್ ಮಾಡಲಿಕ್ಕೆ ಮೆಂಟನ್ನು ಯೂಸ್ ಮಾಡ್ತೀವಿ. ಹಾಗೆ ಇ ಎಸ್ ಟಿ ಸೂಪರ್ಲೇಟಿವ್ ಫಾರ್ಮ್ ಮಾಡಲಿಕ್ಕೆ. ಸ್ಮಾಲ್, ಸ್ಮಾಲೆಸ್ಟ್. ಗ್ರೇಟ್, ಗ್ರೇಟೆಸ್ಟ್. ಟಾಲ್, ಟಾಲೆಸ್ಟ್. ಸೊ ವರ್ಬ್ ಅಡ್ಜೆಕ್ಟಿವ್ಗೆ ಇ ಎಸ್ ಟಿ ಆ್ಯಡ್ ಮಾಡಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮಾಡುವಂಥದ್ದು. ಷನ್, invite, invitation. Pollute, pollution. Corporate, corporation. Eve, create, creative. Relate, relative. Affect, effective. Next, able, use, usable. Count, countable. Wash, washable. Fully, beauty, beautifully. Use, usefully. ವಂಡರ್, ವಂಡರ್ಫುಲಿ. ಸೊ ಫುಲಿ LLY ನ ಯೂಸ್ ಮಾಡಿ ಅಡ್ವರ್ಬ್ ಮಾಡುವಂಥದ್ದು. ಎನ್ಸ್, ಅಟೆಂಡ್, ಅಟೆಂಡೆನ್ಸ್. ಪರ್ಫಾರ್ಮ್, ಪರ್ಫಾರ್ಮೆನ್ಸ್. ಕ್ಲಿಯರ್, ಕ್ಲಿಯರೆನ್ಸ್. ಎನ್ಸ್, ENCE ನೋಡಿ. ಡಿಫರ್, ಡಿಫರೆನ್ಸ್. ಇನ್ಸಿಸ್ಟ್, ಇನ್ಸಿಸ್ಟೆನ್ಸ್. ಕಾಂಪಿಟ್, ಕಾಂಪಿಟೆನ್ಸ್. ಏಜ್, ಶಾರ್ಟ್, ಶಾರ್ಟೇಜ್. Stir, storage. Marry, marriage. Next one, ism. Organ, organism. Hero, heroism. Buddha, Buddhism. L, arrive, arrival. Approve, approval. Renew, renewal. East, science, scientist. Art, artist. Buddh, Buddhist. Eon, comedy, comedian. Electric, electrician. Magic, magician. Yes, poet, poetess. God, goddess. Act, actress.
N, wood, wooden, hard, harden, gold, golden. And assist, assistant, account, accountant, defend, defendant. Ish, green, greenish, style, stylish, fool, foolish. Us, joy, joyous, danger, dangerous, humor, humorous. Itty, able, ability, real, reality, major, majority. Some, quarrel, quarrelsome, trouble, troublesome, tire, tiresome. So that's all about today's lesson. Thank you very much for watching. Jai Hind, Vande Mataram.